8:15 ಇವಾಗ ಟೈಮು. ನಾನು ಊರಿಂದ ಕ್ಲಿನಿಕ್ಕಿಗೆ ಬರುವಾಗ ಒಂದು ಅಪ್ಪ ಮತ್ತು ಮಗ ನಿಂತಿದ್ರು. ಬಸ್ ಸಲುವಾಗೇನೋ ಕಾಯ್ತಿದ್ರು. ನಾನು ಕಾರಲ್ಲಿ ಕೂರಿಸ್ಕೊಂಡ್ಬಂದೆ. ಏನಾಯಿತು ಅಂತ ಕೇಳಿದರೆ, ವಯಸ್ಸು 9th ಕ್ಲಾಸ್ ಏನೋ, 15 ವಯಸ್ಸು. ಕರೆಂಟ್ ಶಾಕ್ ಹಿಡಿದು ಕರೆಂಟ್ ಕೈ ಕಟ್ಟಾಗ್ಬಿಟ್ಟಿದೆ. ಇನ್ನು ಆ ಹುಡುಗ ಒಂದು 50 ವರ್ಷ ಬದುಕ್ಬೋದಾ, 50-60 ವರ್ಷ ಬದುಕ್ಬೋದಾ? 60 ವರ್ಷ ಅವನಿಗೆ ಒಂದು ಕೈ ಇಲ್ಲ, ಬದುಕ್ತಾನೆ. ನಮಗೆ ಎಲ್ಲ ಕೊಟ್ಟಿದ್ದಾನೆ ದೇವರು, ನಮಗೆಲ್ಲ ಇದೆ. ಬಟ್ ನಮಗೇನೋ ಒಂದು ತೊಂದರೆ. ಯಾವತ್ತೂ ಹೇಗೆ ಬದುಕಬೇಕು ಅಂತಂದರೆ, ನಮಗಿನ ಕೆಳಗಿರೋರನ್ನ ನೋಡಿ ನಮ್ಮ ಕಷ್ಟಗಳನ್ನ ಕಡಿಮೆ ಮಾಡ್ಕೋಬೇಕು. ನಮ್ಗಿನ್ನ ಮೇಲೆ ಇರೋನ್ನ ನೋಡಿ ನಮ್ಮ ಸುಖಗಳನ್ನು ಇಲ್ಲ ನಮ್ಮ ಲಗ್ಜರಿಗಳನ್ನು ಜಾಸ್ತಿ ಮಾಡ್ಕೋಬೇಕು. ನಮ್ಮ ಮನೆಯಲ್ಲ ಏನಂತಾರೆ ಅಂದರೆ, ದೇವರು ಕೊಟ್ಟು ನೋಡ್ತಾನಂತೆ, ಆಮೇಲೆ ಕಸ್ಕೊಂಡು ನೋಡ್ತಾನಂತೆ. ಸೊ ಕೊಟ್ಟಾಗ ಖುಷಿಯಾಗಿರಬೇಕು, ಕಸ್ಕೊಂಡಾಗ ಅದನ್ನ ಎದುರಿಸೋ ಕೆಪಾಸಿಟಿ ಇರಬೇಕು ಅಂತ ಆ 15 ವರ್ಷದ ಮಗು ನನಗೆ 8 ಗಂಟೆಗೆ, ಬೆಳಗ್ಗೆ 8 ಗಂಟೆಗೆ ಒಂಥರ ಏನೋ ಮೋಟಿವೇಶನ್. ಎಲ್ಲರಿಗೂ ಅವ್ರದ್ದೇ ಕಷ್ಟ ಇದೆ, ಎಲ್ಲರಿಗೂ ಅವ್ರದ್ದೇ ತೊಂದರೆ ಇದೆ, ಎಲ್ಲರಿಗೂ ಅವ್ರದ್ದೇ ನೋವುಗಳಿದ್ದಾವೆ. ಬಟ್ ಯಾರು ಆ ನೋವುಗಳನ್ನ ನುಂಗ್ತಾರೆ, ಯಾರು ಆ ನೋವುಗಳ ಜೊತೆ ಬದುಕ್ತಾರೆ, ಅವರು ಮುಂದೆ ಬರ್ತಾರೆ. ಕೆಲವೊಂದು ಜನ ಅದ್ರ ಜೊತೆ ಬದುಕೋಕ್ಕಾಗಲ್ಲ. ಅವ್ರ ಜೀವನನ ಎಂಡ್ ಮಾಡೋದು, ಸಾಯೋದು, ಇಲ್ಲ ಸೋತು ಬಿಡೋದು. ಜೀವನದಲ್ಲಿ ಸೋತ್ರೆ ಸತ್ತಂಗೆ ಅಲ್ವಾ ಜೀವನದಲ್ಲಿ, ಈ ಥರ ಆಗುತ್ತೆ. ಸೊ ನಿಮ್ಮ ನೋವುಗಳು, ನಿಮ್ಮ ತೊಂದರೆಗಳು ಯಾರಿಗೋ ಒಬ್ರಿಗೆ ಅದು ವರದಾನ ಆಗಿರುತ್ತೆ. ಸೊ ಬಿ ಹ್ಯಾಪಿ ವಿತ್ ವಾಟ್ ಯು ಹ್ಯಾವ್ ಆ್ಯಂಡ್ ಆಲ್ವೇಸ್ ತೆಳಗಿರೋರು ನೋಡಿ, ಕಷ್ಟದಲ್ಲಿರೋರು ನೋಡಿ ನಮ್ಮ ಕಷ್ಟನ ಕಡಿಮೆ ಅಂತ ಅಟ್ಕೊಳ್ಳಿ. ಸುಖದಲ್ಲಿರೋರು ನೋಡಿ ನಮಗೆ ಆ ಸುಖ ಜಾಸ್ತಿ ಬೇಕು ಅಂತ ಆಸೆ ಪಟ್ರಿ. ಧನ್ಯವಾದ.